ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಲಘು ಬರಾಕತ್ತೈತಿ ನನಗೆ. ಲೋಕಾಪುರ ಕೊಂಟೆ ನಾವು. ಯಾಕಂತಂದ್ರೆ ನಮ್ಮ ಮನೆಯವ್ರು ಈಗ ಕರಾರು ಮಾಡ್ಯಾರ, ಅಲ್ಲಿ ಹೋಗಂಗಿಲ್ಲ, ಇಲ್ಲಿ ಹೋಗಂಗಿಲ್ಲ, ಅಲ್ಲಿ ಕುಂದ್ರಂಗಿಲ್ಲ, ಇಲ್ಲಿ ಕುಂದ್ರಂಗಿಲ್ಲ. ಏನು ಕೆಲಸ ಐತಿ ಕೆಲಸ ಮುಗಿಸ್ಬಿಟ್ಟು ಬರೋದು. ಎಷ್ಟೊಂದು ಕನಸಾಗತ್ತೆ ರುಕ್ಮಿಣಿ, ಎಷ್ಟೊಂದು ಕನಸಾಗತ್ತೆ. ಇಲ್ಲ ಟೆನ್ಷನ್ ಇವತ್ತು ನೀ ಹೇಳ್ಬೇಕ. ನೀ ಹೇಳ್ಕೊಂಡ್ರೆ ನಂಗೆ ನಾನೇ ಹೇಳ್ಕೊತೀನಿ ಬಿಟ್ಟು. ಯಪ್ಪ ವಿಡಿಯೋ ಮಾಡಕತ್ತೀನಿ. ನಾ ಏನ್ ತಪ್ಪು ಮಾತಾಡಿನಿ. ಕುತ್ಕಿಚ್ಚಲ್ಲ ಈಗ ಕೆಲಸದ ಇದ್ರೊಳಗೆ ಇರ್ತಾನೆ. ನನಗೆ ಈಗ ಚಂದ ಕಾಣೋದಿಲ್ಲ. ಸಂಜೆ ಮುಂದೆ ಏನೈತಿ ಅವಾಗ ಚಂದ ಕಾಣ್ತೀನಿ ನನಗೆ. ಅಲ್ಲಿ ಮಟ್ಟ ನಮ್ಮ ಬೈಕ್ ಹೊಡ್ಯಾಕ ಕಲ್ಸೋಲ್ರು, ಕಾರ್ ಹೊಡ್ಯಾಕ ಕಲ್ಸೋಲ್ರು. ಯಾವುದೋ ಕಲ್ಕೊಳ್ದೀನಿ. ಸ್ಕೂಟಿ ಕಲ್ಕೊಳ್ಳೋ ಆಸೆ ನನಗೆ. ಇವನ್ನೆಲ್ಲ ತಗೊಂಡಿದ್ದೀನಿ. ಹೆಂಗೆ ಜಗಳ ಮಾಡ್ಬೇಕು ಅನ್ನೋದು ಕಲ್ಕೋತೀನಿ ನೋಡ್ರಿ. ಮತ್ತೇನೋ ಮಾಡಕತ್ತಾರ. ಹಂಗೆ ಏನು ಓಟ್ ಎದ್ರ ಓಟ್ ಊಟ ಮಾಡಕ್ಕೆ ಇಲ್ಲ. ಈಗ ಇಲ್ಲದ ಚಲೋ ಟೊಮೆಟೊನ ಅಷ್ಟೇ ತಗೊಳ್ಳಿ. ಹಾಂ ಮೆಣಸಿನ್ಕಾಯಿ ಬೇಡ. ಸುಳ್ಳು ಅಡ್ಡೆ ಆಡ್ಕೊಂತ ಯಾವನಾರ ತಗೋ. ಟೊಮೆಟೊ ಹೆಂಗ್ರಿ ತಗೊಂಬಿಡಿ. ಇಲ್ಲ ನಡೀತಾವ ಅವೇನು. ಮೆಣಸಿನ್ಕಾಯಿ ಹೆಂಗ್ರಿ? ಅವು ಹುಳ ಚಿಕ್ಕ ಬಿದ್ದು ಹುಳ ಇರ್ತಾನೆ ನೋಡಂತ. ನಾವೀಗ ಸಂತಿ ಮಾಡಕ್ ಬಂದೀವಿ ನೋಡ್ರಿ. ಬ್ಯಾಸ್ಗಿ ಟೈಮ್ನಾಗ ತೊಗೋಬೇಕ್ರಿ, ಕಾಯಿ ಭಾಳ ಬರ್ತಾವೆ ನೋಡ್ರಿ. ಕಡ್ಡಿ ಪಡ್ಡಿ ಹಾಕಿ ರೇಟ್ ಮೆಣಸಿನ್ಕಾಯಿ ಕಡಿಮೆ ಇರ್ತಾವೆ. ಕಡ್ಡಿ ಎಲ್ಲ ಒಂದು ಚಲೋ ಕಾಯಿ ಇಷ್ಟು ಬರ್ತಾವೆ. ಮಳೆಗಾಲದಿಂದಾಗ ಹಾಕ್ಬಿಡಲ್ಲ ಅವನು ಅದ್ರಾಗ ತುಪ್ಪ ಮಾಡಿ ಹೋಗಿ ಸಂತಿ ಮಾಡ್ಕೊಂಡು ಫ್ರೆಂಡ್ ಭೇಟಿಯಾಗಿ ಬಂದೀವಿ ನೋಡ್ರಿ. ಅಲ್ಲಿ ಬಿಸಿಲು ನೋಡಿ ನಾವು ಮೆಣಸಿನ್ಕಾಯಿ ತೊಗೊಂಡ್ಬಂದೀವಿ. ಇಲ್ಲಿ ಬಂದು ನೋಡಿದ್ರೆ ಮಾಡಾಕೈತಿ. ಮಳೆಗಾಲದಾಗ ಮಾಡಕ್ಲಾರ್ದ ಏನು ಬಿಸಿಲು ಬರ್ಬೇಕು. ಅವ್ರು ಶಾನಕ್ಕಿದೆ. ನಮ್ಮ ಕಡೆ ಬೇಸಿಗೆ ಟೈಮಲ್ಲ 10-15 kg ಎಲ್ಲ ಕೊಟ್ಟು ಸಿಟ್ಟು ಬಂದಿರ್ತಾರಂತ. ನಂಗೆ ಮಣ್ಣ ಕೇಳಿ ಶಾಕ್ ಆದ. ಗೊತ್ತನೇ ಇಲ್ಲದ. ನಾನು ಫ್ರೆಶ್ ಆಗಿರ್ಲಿ ಅಂತೇಳಿ 1 kg ನಮ್ಮ ಮನೆಯವ್ರು ನೋಡ್ರಿ ಗಾಡಿ ಚಾವಿ ಮನಿ ಚಾವಿ ತೆಗಿಯಾಕತ್ತಾರ. ಅಯ್ಯಪ್ಪ ನಾನು ಇದ್ರಾಗ ಅವ್ರು ನಾಷ್ಟ ಗಿಷ್ಟ ಮಾಡ್ಕೊಂಬರ್ನು ಅಂತಾರ ಅವ್ರು. ನಾನು ಒಂದು ಗುಟಕ್ ಮಾತಲ್ಲಿ ನೀರು ಕುಡಿ, ಒಂದು ಬಾಟಲ್ ನೀರು ತಗೊಳ್ಳ ಅಂತ. ಇಲ್ಲಿಂದ ಮನ್ಯಾಗ ಇಲ್ಲೇ ಹೋಗೇವಿಲ್ರಿ, ಇಲ್ಲೇ ಒಂದು ಡಬ್ಬಿ ನೀರು ತುಂಬ್ಕೊಂಡ್ರೆ ಹಾಕೈತಿಲ್ಲ. ಮತ್ತೆ ಅಲ್ಲಿ ಒಂದು 20 ರೂಪಾಯಿ ಕೊಟ್ಟು ನೀರು ತಗೊಳ್ಳೋರು. ಮತ್ತಲ್ಲೇ ಪ್ರತಿಭಾರ ಮನೆಗೆ ಹೋಗಿದ್ವಿಲ್ಲ, ಪಾಪ ಅವ್ರು ಬ್ಯಾಡ ಅಂತಂದ್ರು ಅವ್ರನ್ನ ಚಾ ಕಾಸಾಕತ್ತಿದ್ರು. ಬ್ಯಾಡ ಅಂತ ಹೇಳಿ ನಾನು ಕರ್ಕೊಂಬಂದು ಕುಂದಿಸಿದ್ನಿ. ಮತ್ತೆ ಹೋದ್ರು ಅವರು. ಒಂದು ಇಟ್ಟರಿ ಹಂಗ ಹೋಗ್ಬಾರ್ದ್ರಿ, ಏನೋ ಊಟ ಮಾಡ್ಕೊಂಡು ಹೋಗಂತಂದ್ರು ಅವ್ರು. ಅದೇ ನೋಡಿ ಅಷ್ಟು ಮಾಡ್ದಿಲ್ಲ. ಕೊಟ್ಟು ಬಂದೀನಿ, ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿ ಕೊಟ್ಟು ಬಂದೀನಿ. ಎಲ್ಲ ಥರ ತಿಂತಾರೆ ಅವರು, ಕಾಯಿಪಲ್ಲೆ ತಿಂತಾರೆ. ಬೆಳ್ಳುಳ್ಳಿ ಹೆಂಗೆ ಹೇಳಿದ್ರು ವೆಂಕಟೇಶ? ಹಂಗ 100 ರೂಪಾಯಿ kg. 100 ರೂಪಾಯಿ kg ಏನೋ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ನಾನು ಯಾವಾಗಾರ ಅಷ್ಟು ಹೋಗೋದಲ್ಲ ಸಂತಿಗೆ, ಹಾಗಾಗಿ ನಮಗೂ ಗೊತ್ತಿದ್ದಿರ್ಕಿಲ್ಲ. ಮತ್ತು ಅರ್ಧ kg ಬೆಳ್ಳುಳ್ಳಿ. ಏನೇನು ಸಂತಿ ಮಾಡ್ಕೊಂಬಂದಿವಿ ಅಂತ ತೋರಿಸ್ತೀನಿ. ಬಿಸಿಲೊಂದು ಬಿಸಿಲು ಬಿತ್ತು. ಇದು ಮಾಡ್ತೀನಿ ಸಾಕು. ಮೂಗನೇನು ತಾವತ್ ನೋಡ್ರಿ.
ಮೂಗನತ್ತ ಮೂಗ್ಬಟ್ ಅಂತೀವಿ ನಾವು ನಟ್ಟ ಗಿಟ್ಟ. ಇದಕ್ಕ ನಾವೀಗ ಅದಿರ್ ಬಿಡ, ನಾವು ಲೋಕಾಪುರಕ್ಕೆ ಹೋಗಿದ್ವಲ್ಲ, ಬಂಗಾರ ತಗೊಂಬಂದಿ ನೋಡ್ರಿ. ಖುಷಿ ಆಗತ್ತ ನಮಗ. ಒಂದ್ ಮೂಗುತಿನ ತಗೋಬೇಕಂತೇಳಿ ಬಾಳ ದಿನ ಅನ್ಕೊಳಕತ್ತಿದ್ನಿ. ಜಮಖಂಡಿಗೆ ನಾವು ಗೋಲ್ಡ್ ತರಾಕ್ ಹೋದಾಗ ತಗಿಸಿ ಇಟ್ಟು ಅದು ಬಂಗಾರ ಪಿರ್ಕಿ ಬಿದ್ದು, ಇವು ಬೆಳ್ಳಿ ಪಿರ್ಕಿ ಅಂತ ಅನಿಸ್ತತಿ, ಬಂಗಾರದು ಅಲ್ಲ. ಹಂಗಾಗಿ ಇವ್ ರೇಟ್ ಕಡಿಮೆ. ಖುಷಿ ಆಯ್ತು, ಕಡಿಮೆ ರೇಟ್ನಾಗ ಸಿಕ್ತಲ್ಲ ಅಂತೇಳಿ. ಅವ್ರು 400 ರೂಪಾಯಿ ಏನೋ ಹೇಳಿದ್ರ ಬಂಗಾರ. ಇದಕ್ಕ 7 ಹಳ್ಳಿಂದ ಐತಿದ. ಇವು ಟ್ರೆಂಡಿಂಗ್ ಅಲ್ಲಿ ಅದಾವ. ತೋರಿಸ್ತೇನೆ ನಾನು. ಹಳ್ಳ ಐತಲ್ಲ, ಹಂಗಾಗಿ ಸರಿಯಾಗಿ ಕಾಣಿಸಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ಹಿಂಗೈತಿ ನೋಡ್ರಿ, ಕಾಣಿಸ್ತೈತಿಲ್ಲ. ಎಷ್ಟು ದಿನ ಆಗಿತ್ತು ಬರೀ ಮೂಗಿಲ್ಲ ಅಡ್ಡಾಡಕತ್ತ. ಮೂಗ್ಮಟ್ ಇದ್ದಿರ್ಕಿಲ್ ನೋಡ್ರಿ. ಇಷ್ಟ ಅವ್ರ ಮನ್ಯಾಗಿನ ಸಂಪ್ರದಾಯ ಸಂಸ್ಕಾರ. ಈಗ ನಿಮ್ ದೊಡ್ಡಪ್ಪ ಹೇಳಿಲ್ಲ ಅಂದ್ರ ಓದ್ ನಿಮ್ ತೋರಿಸ್ಕೊಂಬಂದಿ. ಅವ್ ಹೇಳಿಲ್ಲ ಅಂದ್ರೆ ಏನ್ ತರ್ತಿರ್ಕೆ ಇದ ಕೊಡ್ಲಿ. ಈಗ ಇಷ್ಟು ಕೂಡ ಇದ್ರಾಗ ಹಾಕಿ ಇದನ್ನ ಪೂಜೆ ಮಾಡಿ ಯಜ್ಞ ತೋರಿ. ನಮ್ಮ ಕಡೆ ಮೂಗುತಿ ಇರಲಿಲ್ಲ ಅಂತಂದ್ರೆ ಬೈತಾರೆ. ಸಣ್ಣವರಾಗಲಿ ದೊಡ್ಡವರಾಗಲಿ. 1 ತಿಂಗಳಾಗಿತ್ತೇನೋ ಮೂಗುತಿ ಇಲ್ದೆ ಹಂಗೆ ಅಡ್ಡಾಡಕತ್ತೇಳ. ನಾನು ಕಾಣಿಸಾಕತ್ತೇನಿಲ್ರಿ. ನೀವು ಕೇಳಿದ್ರೆ ಪಾಪ ನಿಮ್ಗೆ ಹಂಗೆ ಗೊತ್ತಾಗಬೇಕು. ನಾನು ಈಗ ಹೊಸ ಮೂಗುತಿ ಇಟ್ಕೊತೀನಿ. ನಮ್ಗ ಮೂಗುತಿ ಅಂದ್ರೆ ಬಹಳ ಇಷ್ಟ. ಬೇರೆ 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 ತರ. ಈಗ ಇಟ್ಕೋ ಅದ್ನೊಂದು ಇಟ್ಕೋ. ಒಂದ್ಸಲ ಜೋರಿ ಮಾತಾಡ, ಅವ್ರಿಗೆ ಕೇಳಿ ಪಾಪ. ಮದ್ವೆಯಾಗ ಗಂಡ ಮನೆಗೆ ಹೋಗೋತ್ನಾಗ ಇಟ್ಕೊಳಕ್ ಬರ್ತೈತಿ. ಒಂದ್ ಮೂಗುತಿ ಎಷ್ಟ ಕೊಟ್ಟು ಕಳ್ಸ್, ಇದನ್ನೊಂದ ಕೊಟ್ಟು ಹಾಕಿಸ್ ಕಳಿಸ್ಬಿಡು. ಗಂಡ ಮನೆಗೆ ಹೋಗುವಾಗ ಇನ್ನು ಕೊಟ್ಟು ಬಿಡ್ರ ದೇವ್ರಿ. ನಾವು ಮತ್ತೆ ಎಲ್ಲ ಹೆಣ್ಮಗಳಿಗೆ ಮಾಡಿದ್ರ, ಇಬ್ಬರು ಗಂಡ ಮಕ್ಳು ಅದಾರ. ನಾಳೆ ಸ್ವಸ್ಥ ರೊಟ್ಟಿ ಕೊಡ್ಬೇಕಲ್ಲ ಅವರು. ಮತ್ತೆ ಆಕೆ ಕೊಟ್ಟ ಮನ್ಯಾಗ ಇರ್ತಾರೆ. ಮುಂದಿಂದ ನೋಡ್ಬೇಕಲ್ಲ ನಮ್ಮ ಊಟದ್ದು. ಅದಿಲ್ಲ ವೆಂಕಟೇಶ, ಯಾಕೆ ಮೊದಲ ಹೇಳ ಇಡಿಸ್ಲ ಇಟ್ಕೊಂಡಿಲ್ಲ. ಕಿಟಕಿ ಫಸ್ಟ್ ಇಟ್ಕೋಕ್ ನಂದ ಬಿಚ್ಚಲ್ತಿ ಮುಗಿ ಇಟ್ಕೊಂಡು ಆಮೇಲೆ ತೋರಿಸ್ತೇನೆ ನಿಂದ್ರಿ. ಕಿಟಕಿ ಮೊದಲು ಹಿಂಗ ಪಾರ್ ಮಾಡ್ಕೋಬೇಕದ. ಪಾರ್ ಮಾಡ್ಕೊಂಡ್ ಮುಗ್ಮಟ್ಟಿ ಇಟ್ಕೊಂಡ್ ನೋಡ್ರಿ ಮೂಗುತಿ ಹೆಂಗ್ ಕಾಣಿಸಾಗತೈತಿ. ಚಂದ ಕಾಣಿಸಾಗತೈತೆ. ನನ್ನ ಮೂಗು ಮಂಡ ಐತ್ರಿ. ಮಂಡ ನಮ್ಮವ್ವ ಮಂಡ ಅಂತ ಹೇಳಿ ಮಂಡ ಮುಗಿನ ಏನು ಗಂಡಗೆ ಅಂಜಂಗಿಲ್ಲ ಅಂತ ಏನಿ ಏನು ಊರಿಗೆ ಅಂಜಂಗಿಲ್ಲ, ನೀ ಗಂಡಗೂ ಅಂಜಂಗಿಲ್ಲ ಊರಿಗೆ ಅಂಜಂಗಿಲ್ಲ ಅಂತಿದ್ದಾಳೆ. ಬರೀ ಜಗಳ ಬಂದಾಗ ಬೈತಾರೆ ನಮ್ಮ ಕಡೆ. ಅಯ್ಯೋ ಭಾಳ ಕೆಟ್ಟದಾಗೆಲ್ಲ ಬೈತಾರೆ. ಅದನ್ನೆಲ್ಲ ತಲೆ ಹಾಕೊಳಂಗಿಲ್ಲ. ಈಚೆ ಕಡೆ ಕೇಳ್ಕೊಂಡು ಈಚೆ ಕಡೆ ಬಿಟ್ಟು ಬಿಡೋದು. ನಾ ಸಣ್ಣಕ್ಕಿದ್ದಾಗ ಹಂಗೆ ಅಂತಿದ್ದಾಳೆ ನಮ್ಮವ್ವ. ನಮ್ಮ ದೇವಿ ತೋರಿಸ್ತೇನೆ ನಿಂದ್ರಿ. ಬ್ಯಾಗಿಗೆ ನಿಂದಿರ ಹಾಫ್ ಹೆಣ್ಮಗ ಇಲ್ಲ. ಕೆಳಗೆ ಗೋಣ್ ಮಾಡ್ಲ ಯಾಕ ಹೆಂಗೈತೆ ನೋಡ್ರಿ ಅದು ಮೂಗುತಿ. ಆಕೆಗೊಂದು ನನಗೊಂದಂತ ತೊಗೊಂಬಂದೇನಿ ನಾನು. ಯಾರು ಬಿಡು ಕೆಳಗೆ ಬಗ್ಗೆ ಕಾಣ್ಸಂಗೆ. ನನ್ನ ಫೋನ್ ಇದು ಇಲ್ರಿ. ಚೆನ್ನಾಗೈತಾ? ಸರಿ ಆ ಕಡೆ ಹೊಳ ಪಿಡ್ಕಿ ಬೇಡ. ಇದು ಫೋನ್ ಕೆಳಗೆ ಮಾಡು ಕಾಣ್ಸಂಗಿಲ್ಲ ಬಿಡುವ. ಅದನ್ನಷ್ಟು ಕೊಡಿಲ್ ಕೈ ಗಿಡ ತೋರಿಸ್ತೇನೆ. ಇದನ್ನ ಇಟ್ಕೋತಿ, ಯಾವ್ದು ಇಟ್ಕೋತೀನಿ ನೋಡಿ. ಇದು ಸೀರೆಗಿರಿ ಉಟ್ಕೊಂಡಾಗ ಚಂದ ಅನಿಸ್ತದೆ. ನಾವು
ನಾವು ಗಂಡ ಮನೆಗೆ ಹೋಗಿ ಬರ್ತಾವ ಹಾಂ ಹಿಂಗೈತೆ ನೋಡ್ರಿ 7 ಹಳ್ಳಿಯಿಂದ 7 ನಮ್ಗೆ ಲಕ್ಕಿ ಐತಿ ನಂಬರ್. ನಾನು ಇಟ್ವಲ್ಲ ಏನು ಮಾಡ್ಲ ಮಿಟೇಶ? ಹಾಂ ಬಿಟ್ಟಿದ್ರೆ ಸಿಗ್ತಾ ಇಲ್ಲ ಐತಿ ನಮ್ ದೇವಿ ನನಗೇನು ಸರ್ಪ್ರೈಸ್ ಗಿಫ್ಟ್ ತಗೊಂಡ್ ಬಂದಾಳ. ಅಯ್ಯಪ್ಪ ಎಷ್ಟು ಖುಷಿ ಗೊತ್ತೇನ್ರಿ ನನಗ. ಸಿಕ್ಕಾಪಟ್ಟಿ ಖುಷಿ ಆಗತೈತಿ. ವೆರಿ ಹ್ಯಾಪಿಯ. ಥ್ಯಾಂಕ್ ಯು ದೇವ್ರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ಇಲ್ದಾಗ ಏನೇನೋ ನಡೀತಿರ್ತಾವ. ಹೆಂಗ್ ಬಂದಾಳ ನೋಡ್ರಿ ಕೇಳ್ಕೊಂತ. ಹೌದನಾ? ಅವ್ನ ಮಾತು ಕೇಳಿ ನೀವು ಹೋಗ್ಕರ್ನ ಹೋಗ್ಬಾರ್ದು. ಅವ್ನ ಮಾತು ಕೇಳಿ ನೀವ್ ನನ್ನ ಮಾತಷ್ಟ ಕೇಳ್ಬೇಕು. ನೀ ಯಾಕೆ ಕುಂಕುಮ ಹಚ್ಕೊಳಕತ್ತೀಗ? ಯಾಕ ತಮ್ಮಳ್ಯಾಗ ಏನ್ ರಾತ್ರಿ ಹೊತ್ತು ಮಳಿ ಆಗೋ ಮುಂದೆ ಹೋಗಿ ಏನ್ ಮಾಡೋ? ಮಳಿ ಐತಂತ ಮನಿಯಾಗ ಕುಂತಾರ, ಹೊಟ್ಟಿ ತುಂಬುದು ಹೆಂಗ ಮುಂದ ಅದು ಬೇಕ ವಿಚಾರ. ಚಾಕು ತೊಂಬರುವ ವಾಳ್ ಬಂದ್ ಮಾಡಕ್ ಹೋಗಿದ್ಲಂತ. ಹಾಗೆ ಸಿಕ್ಕತ್ತಿದ ಈ ಟೈಮ್ನಾಗ ನಮ್ದು ಕೆರೆ ಅಂತೇಳಿ ಗಿಡದಾಗಿನ ಮಾವಿನ ಹಣ್ಣ. ಯಪ್ಪ ದೇವರೇ ಎಷ್ಟು ಖುಷಿ ಆಗುತ್ತೇನ್ರಿ ನನಗ. ನಂಗೆ ಇವತ್ತು ಮುಂಜಾನಾಗ ನಾನು ಅಲ್ಲಿ ಸ್ವಲ್ಪ ಸ್ಟೋರ್ ಮಾಡಿಟ್ಟೆ ನನ್ನ ಫ್ರೀಜರ್ ಒಳಗ. ಈಗ ಫುಲ್ ಕ್ಲೈಮೇಟ್ ಐತಿಲ್ಲ, ಬ್ಯಾಡ ಅಂತೇಳಿ ಇದನ್ನ ಮಾಡಲಿಲ್ಲ. ಈಗ ನಮ್ಮ ದೇವಿ ನನ್ಗೆ ಮಾವಿನ ಹಣ್ಣು ತಿನ್ನೋಂಗ ಆಗ್ಬಿಟ್ಟಿತ್ತು. ನೀ ತೊಗೊಂಡ್ ಭಾಳ ಖುಷಿ ಆಯ್ತವ. ಥ್ಯಾಂಕ್ ಯು. ಹೊರಗೆ ಹೋಗೋಣ ಬಾ. ಇನ್ನು ಏನೋ ಕೆಲಸ ಮಾಡಿಲ್ಲ, ನಾನು ಫೋನ್ ಹಿಡ್ಕೊಂಡು ಹಂಗೆ ಕುಂತ್ಬಿಟ್ಟೇನಿ. ಅಡ್ಡಾಗಿದ್ದು ಒಂದಿಟ್ಟ ತಲೆಯೆಲ್ಲ ಬಿಚ್ಚೈತಿ. ಚಲೋ ಐತಿಲ್ಲ ನೋಡ್ರಿ. ಹಾಂ ಚಲೋ ಐತಿ. ಮಸ್ತ್ ರುಚಿ ಐತಿ. ಒಗ್ಗಟ್ಟು ಕೂಡ ಬಾ ಇಲ್ಲ ಉಂಟಶ ಲಗುನ ಬಾ. ಇನ್ನೊಂದು ವರ್ಷದ ಮಟ್ಟ ಹಣ್ಣಿಲ್ ಬಾ. ಗುಂಡಾಡ್ಸಕತ್ತೀನ. ಕರೆ ಹೇಳ ಎದಕೊಂಟೀನಿ, ಕರೆ ಹೇಳ. ನಾ ಹಿಂದಿಂದ ಬರ್ತೇನೆ ವೆಂಕಟೇಶ. ಮತ್ತ ಹಿಂದಿಂದ ಬರ್ತಾನ ನಾ ಮತ್ತ ತುಡು ಮಾಡಾಕತ್ತಿ. ನೀ ಎಲ್ಲಿ ಹೊಂಟಿ ಕರೆ ಹೇಳ, ನನಗ ಕಳ್ಸೋದಿಲ್ಲ ನಾನು. ಫೋನ್ ಇಡ್ತೇನೆ ನಿಲ್ರಿ, ಆಮ್ಯಾಗ ಸಿಗ್ತಾನೆ. ಇಲ್ಲಿ ಬೇರೆ ಏನೋ ಆಗತೈತಿ ಮಸ್ಲತ್ತ. ಏನ್ ನಾಟಕ ಅವ್ನ ಕಿಸ ಚೆಕ್ ಮಾಡ್ತೇವಿ. ತಿನ್ನಿ ಮುಂದೆ ಇಳಿಸ್ಬಿಟ್ಟ ಹಣ್ಣಿಲ್ಲ. ಏ ಬ್ಯಾಡಪ್ಪ ನನಗ. ನಾಳೆ ಗೋವಾ ಹೊಂಟನ ರಗಡ ಹಣ್ಣಲ್ಲಿ ನನಗ. ಫೋನ್ ಹಚ್ಚಿ ಕೇಳ್ತೇವಲ್ಲ ನಾವು. ಸುಮ್ಮನೆ ಸರಳ ಮನೆಯಾಗಿರ. ಏನ್ ಹಳಸ್ತತಿ ಹಣ್ಣು ಹಳಸ್ತತಿನ ತಿಂತಾನೆ ಅದನ್ನ ತಿಂದಿಲ್ಲ. ಸಿಪ್ಪಿಸಬೇಕು ಬಿಡೋ ನೀನು. ಎಷ್ಟೊಂದು ಕಪ್ಪ ಬಂದೈತೆ ದುಡಿಯೋ ನಿಂದ್ರ ಒಂದಿಟ್ಟ. ನಾನೀಗ ಸಾದಾ ಬ್ಲೌಸ್ನ ಮಾರ್ಕ್ ಮಾಡ್ಕೊಂಡ ಕಟ್ ಮಾಡಾಕತ್ತೇನೆ. ಇದು ರೆಡಿ ಆದಿಂದ ತೋರಿಸ್ತೇನೆ. ನಾನು ನಮ್ಮ ಮೇಡಮ್ ಅವ್ರಿಗೆ ಹೇಳ್ಕೊಡಾಕತ್ತೀನಿ ನಾನು ಹೆಂಗೆ ಕಟ್ ಮಾಡೋದಂತೇಳಿ. ಆಕೆಗೆ ಸ್ಟಿಚಿಂಗ್ ಕಲಿಸ್ಬೇಕನ್ನೋ ಆಸೆ ಐತಿ. ನೋಡಬೇಕು ಏನೇನಕ್ಕೈತೆ ಅಂತ ಗೊತ್ತಿಲ್ಲ. ನಾನು ಸ್ಟಿಚಿಂಗ್ ಕಲ್ತಿಲ್ಲಲ್ಲ, ಹಾಗಾಗಿ ನಾನು ಹೆಂಗೆ ಹೊಲ್ಕೋತೀನಿ ಹಂಗೆ ಇಲ್ಲಿ ಮಾರ್ಕ್ ಮಾಡೋ ಮುಂದೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಕಟ್ ಮಾಡೋ ಮುಂದೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ. ಈಗ ಇದು ರೌಂಡ್ ನೆಕ್. ಇಲ್ಲಿ ಇದಕ್ಕೆ ಹಿಂಗೆ ಇಟ್ಟರೆ ಪಂಚ್ಕೊಳ ಅಂತ ಹೇಳ್ತೇವೆ. ಹಿಂಗೆ ಮೂಲ್ ಬರ್ತೈತಲ್ಲ, ಇಲ್ಲೊಂದು ಬರ್ತೈತೆ, ಇಲ್ಲ ಹಿಂಗೆ ಬರ್ತೈತಲ್ಲ, ಇದಕ್ಕೆ ನಾವು ಪಂಚ್ಕೊಳ ಅಂತೇಳಿ. ಸ್ಕ್ವೇರ್ ಬೇಕಾದ್ರೆ ಇದು ಹೆಂಗೆ ಇರ್ತೈತಲ್ಲ ಹಿಂಗೆ ಇದನ್ನು ಮಾಡ್ಕೊಳ್ಳೋದು. ಇಲ್ಲಿ ಮುಂದೆ ರೌಂಡ್ ನೆಕ್ ಮತ್ತು ಇದು ಕ್ರಾಸ್ ಪಟ್ಟಿದು ಇದು ಆರ್ಮೋಲ್ ಅಂತೀವಲ್ಲ ಅದು. ಈಗ ಕಟ್ ಮಾಡ್ಕೋತೇನೆ ನಾನು. ಯಾಕೋ ಬ್ಲರ್ ಬರಾಕತ್ತೈತೆ. ಏನು ಕರೆಕ್ಟ್ ಏನಾರು ತೋರಿಸೋ ಮುಂದೆ ನನ್ನ ಫೋನ್ ಕೈ ಕೊಡ್ತೈತೆ ನೋಡಿ.
ಹಂಗಾಗಿ ನಂಗೆ ಬೇಜಾರಾಗ್ಬಿಡ್ತೈತಿ. ಸದ್ಯಕ್ಕೆ ಇಷ್ಟೈತಿ, ಕಟ್ ಮಾಡ್ಕೊಳಕತ್ತಾನೆ. ನೀನು ನೋಡ್ಕೊ ಅಲ್ಲ ಒಂದು ಮಾಡ್ಕೊಂತ. ನಾನಿಲ್ಲಿ ಬ್ಲೌಸ್ ಏನು ಕಟ್ ಮಾಡಾಕತ್ತೇನಿಲ್ಲ, ಇದು ಸಿಂಗಲ್ ಪೀಸ್ ಇದೆ. ಅಂದ್ರೆ ಲೈನಿಂಗ್ ಹಚ್ಚಿ ಏನು ಹೊಲಿಯೋದಲ್ಲ, ಹಂಗೆ ಸಾದಾ ಅರಿಬಿ ಇದೆ. ನಾನು 1 ಮೀಟರ್ ಇಲ್ಲಾಂದ್ರೆ 90 ಸೆಂಟಿಮೀಟ್ರ್ ತೊಗೊಂಬಂದಿರ್ತೀನಿ. ನಾನು ಮಧ್ಯೆ ಸ್ವಲ್ಪ ದಪ್ಪಾಗಿದ್ನಲ್ಲ, ನಾನು ಯಾವಾಗಲೂ ಬ್ಲೌಸ್ ಹೊಲ್ಕೊಂಡ್ರೆ ಭಾಳ ಫ್ರೀ ಸೈಜಲ್ಲಿ ಹೊಲ್ಕೋತೀನಿ. ಯಾಕಂದ್ರೆ ಮುಂದೆ ಪ್ರೆಗ್ನೆಂಟ್ ಇದ್ದೇವಲ್ಲ, ಪ್ರೆಗ್ನೆಂಟ್ ಆದಿಂದ ಡೆಲಿವರಿ ಆದ ನಂತರ ಒಬ್ಬೊಬ್ಬರು ಭಾಳ ದಪ್ಪ ಆಕಾರ, ಒಬ್ಬೊಬ್ಬರು ಮತ್ತು ದಪ್ಪ ಆಗಿದ್ದು ವೆಯ್ಟ್ ಲಾಸ್ ಆಕೈತಿ. ಒಬ್ಬೊಬ್ರು ಏನು ಸರ್ಕಸ್ ಮಾಡಿದ್ರೂ ವೆಯ್ಟ್ ಲಾಸ್ ಆಗಂಗಿಲ್ಲ. ಅದು ಹಾರ್ಮೋನ್ಗಳ ಚೇಂಜಸ್ಸಿಂದ ಆಗಿರ್ಬೋದು, ಮತ್ತೊಂದು ಬೇರೆ ಯಾವುದೋ ಇಂದ ಆಗಿರ್ತೈತಲ್ಲ. ಒಬ್ಬೊಬ್ರು ನೋಡಿ ನೀವು ಈ ಕೆಲವೊಂದು ಸೆಲೆಬ್ರಿಟಿಗಳೆಲ್ಲ ಎಷ್ಟು ಏನೆಲ್ಲ ಮಾಡ್ತಾರೆ ಪಾಪ, ಮಾಡಿದ್ರೂ ಸ್ಲಿಮ್ ಆಗಂಗಿಲ್ಲ. ಹಾಗಾಗಿ ನಾನು ಏನು ಮಾಡಿರ್ತೇನೆ ಅಂತಂದ್ರೆ ಭಾಳ ಮುಂದಾಲೋಚನೆ ಮಾಡಿಕೊಂಡು ಭಾಳ ಫ್ರೀ ಸೈಜಲ್ಲಿ ನಾನು ಬ್ಲೌಸ್ ಹೊಲ್ಕೊಳ್ಳೋದು. ಸೀರೆ ಬ್ಲೌಸ್ ಆಗಲಿ, ಇವ ಹಿಂಗೆ ಸಿಂಗಲ್ ಬ್ಲೌಸ್ ಆಗಲಿ, ನನ್ನ ಹೊಲಿಗೆ ಕಲ್ತಿಲ್ಲ. ಆದರೂ ನನ್ನ ಬ್ಲೌಸ್ಗಳನ್ನು ನಾನು ಸ್ಟಿಚ್ ಮಾಡ್ಕೋತೀನಿ. ಹಿಂಗೇನಾದರೂ ಡಿಸೈನ್ ಐತಿ ಬೇಕಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಹೊಲ್ಕೋತೀನಿ. ಬಟ್ ನಾನು ಭಾಳ ರೇರ್ ಡಿಸೈನ್ದು ಹೊಲ್ಕೊಳ್ಳೋದು. ರೌಂಡ್ ನೆಕ್ಕನ್ನು ನಾನು ಜಾಸ್ತಿ ಹೊಲ್ಕೊಳ್ಳೋದು, ನಂಗೆ ಅವ ಇಷ್ಟ ಆಕ್ಕವ. ಬಟ್ ಡಿಸೈನ್ ಅಂತಂದ್ರೆ ಸಾರಿ ನಿದ್ದೆ ಬರಾಕತ್ತ, ಟೈಮ್ ಭಾಳ ಆಗೈತಿ. ಡಿಸೈನ್ ಅಂತಂದ್ರೆ ಏನಕ್ಕೈತೆ ಅಂತಂದ್ರೆ, ಈಗ ಚಲೋ ಸೀರೆಗಳು ಏನಿರ್ತಾವಲ್ಲ, ಅವನ್ನೇನಾದರೂ ಹಿಂಗೆ ಹೊಲ್ಕೋಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಆದ್ರೆ ಹಾಕ್ಕೊಂಡಾಗ ಫಿಟ್ಟಿಂಗ್ ಸರಿಯಾಗಿ ಕುಂದಿರಲಿಲ್ಲ ಅಂತಂದ್ರೆ ಚೆಂದ ಕಾಣಿಸಂಗಿಲ್ಲ. ಹಾಗಾಗಿ ನಾನು ಡಿಸೈನ್ದು ಅಷ್ಟೊಂದು ಏನು ಹೊಲ್ಕೊಳಕ್ಕೆ ಹೋಗಂಗಿಲ್ಲ. ನನಗೆ ಇನ್ನೊಂದು ಏನಂತಂದ್ರೆ ಮರು ಭಾಳ ಸ್ವಲ್ಪ ನಾನು ಹಿಂಗೆ ಜಂಪರ್ ಆಗಾಗ ಹೊಲ್ಕೊತ ಇದ್ನಿ ಅಂದ್ರೆ ನೆನಪಿರ್ತೈತಿ. ಇಲ್ಲ ಅಂದ್ರೆ ಮರ್ತ್ನಿ ಅಂದ್ರೆ ನನಗೆ ಗೊತ್ತಿರೋಂಗಿಲ್ಲ, ಮರ್ತು ಬಿಟ್ಟಿರ್ತೀನಿ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂತಂದ್ರೆ ರೌಂಡ್ ನೆಕ್ಕನ್ನು ಹೊಲ್ಕೋತೀನಿ. ಸ್ವಲ್ಪ ನಮ್ಮವಲ್ಲ, ನಾವು ಹಾಕ್ಕೊಂಡಿರ್ತೇವಲ್ಲ, ಏನಾರು ಒಂದಿಟ್ಟು ಲೂಸ್ ಐತಿ ಆದರೆ ಟೈಟ್ ಐತಿ ಆದ್ರೆ ನಾವು ಅಡ್ಜಸ್ಟ್ ಮಾಡಿ ಹಾಕೋಬೋದು. ಹಂಗಂತೇಳಿ ಹೆಂಗೆಂಗೋ ಹೊಲಿತೇನೆ ಬ್ಲೌಸ್ ಎಲ್ಲ. ಮೊದಲು ನಾನಿನ್ನು ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆ ಫೋನ್ ಯೂಸ್ ಮಾಡ್ತಿದ್ನಲ್ಲ, ಆವಾಗ ನಮ್ಮ ಹುಡುಗರಿಗೆಲ್ಲ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹೊಲಿದಿದ್ದೆ. ನಮ್ಮೆಲ್ಲ ಪವಿತ್ರ ಸಣ್ಣವ್ರು ಇದ್ದಾರಲ್ಲ, ಅವ್ರಿಗೆ ಚಡ್ಡಿ ಮತ್ತು ಶರ್ಟ್, ಆಕಿ ದೇವಿಗೇನಿಲ್ಲ ಅವ್ರಿಗಿಬ್ರಿಗೂ ಚಡ್ಡಿ ಮತ್ತು ಶರ್ಟ್ ಹೊಲಿದ್ದೆ. ಮತ್ತು ಚೂಡಿ ಹೊಲ್ಕೊಂಡಿದ್ದೆ ನನಗೆ. ಮತ್ತು ಅಂಬ್ರೆಲಾ ಡ್ರೆಸ್ ಫ್ರಾಕ್ ಹೋಗಿ ಪಾರ್ಕ್ ಆಗಿತ್ತು ನೋಡ್ರಿ, ಅದು ಅಂಬ್ರೆಲಾ ಡ್ರೆಸ್ ಹೊಲಿದಿದ್ದೆ ಒಂದು 3-4. ಹಿಂಗೆಲ್ಲ ಹೊಲಿತಿದ್ದೆ ನಾನು ಯೂಟ್ಯೂಬಲ್ಲಿ ನೋಡಿನ. ನಾವು ಎಷ್ಟು ಎಜುಕೇಷನ್ ಮಾಡ್ತೇವೆ ಅಂತ ಅನ್ನೋದಕ್ಕಿಂತ ಎಜುಕೇಷನ್ ಏನಂತಂದ್ರೆ ಈಗಿನ ಕಾಲದಲ್ಲಿ ಭಾಳ ಮುಖ್ಯ. ಎಜುಕೇಷನ್ ಇರಬೇಕಿಲ್ಲ ಅಂತಲ್ಲ, ಬಟ್ ಹಂಗೆ ನಾವು ಬದುಕುವ ದಾರಿಯನ್ನು ಸಹಿತ ಕಲ್ತಿರ್ಬೇಕು. ಏನಾದರೂ ಎಜುಕೇಷನ್ ನಮ್ಗೆ ಕಲಿತು ಅದನ್ನು ನಾವು ಉಪಯೋಗ ಮಾಡ್ಕೊಂಡು ಗೌರ್ಮೆಂಟ್ ಜಾಬ್ ಆಗಲಿ ಪ್ರೈವೇಟ್ ಜಾಬ್ ಆಗಲಿ ಮಾಡ್ತೇವೆ ಅಂತ ಅನ್ನೋದಕ್ಕಿಂತನೂ ಸ್ವಂತ ನಮ್ಮ ಕಾಲ ಮೇಲೆ ಅಂತ ನಾವು ಏನಾದರೂ ಸ್ವಂತ ಬಿಸ್ನೆಸ್ ಮಾಡ್ತೀವಿ. ಹೆಂಗಾದ್ರೂ ನಾವು ಮನೆಯಾಗಿದ್ರೂ, ಈಗ ಹೆಣ್ಮಕ್ಳು ಹೆಂಗೆ ಇರ್ಬೇಕಂತಂದ್ರೆ ಮದುವೆ ಆದ್ಮ್ಯಾಗ ಕೆಲವ್ರಿಗೆ ಹೊರಗಡೆ ಕೆಲಸ ಕಳಿಸೋ ಮನಸ್ಸಿರಂಗಿಲ್ಲ. ಅತ್ತೆ ಮಾವಾಗಲಿ ಗಂಡಗಾಗಲಿ, ಈಗಂತೂ ಯಾರೂ ಜಾಸ್ತಿ ಕೂಡಿರಲ್ಲ ಬಿಡ್ರಿ, ಮದುವೆ ಮಾಡ್ಕೊಂಡು ಬೇರೆ ಬೇರೆ ಕಡೆನೇ ಇರ್ತಾರೆ. ಅಂದ್ರೆ ಗಂಡನ ಜೊತೆನೇ ಇದ್ದು ಬಿಡ್ತಾರೆ, ಗಂಡಿಗೆ ಇಷ್ಟ ಇರೋಂಗಿಲ್ಲ. ಅಂಥ ಟೈಮಲ್ಲಿ ನಾವು ಮನೆಯಾಗ ಇದ್ಕೊಂಡು ಏನಾದರೂ ದುಡಿಬೇಕು, ನಾವು ಸಹಾಯ ಮಾಡಬೇಕು ಗಂಡಗೆ. ಮತ್ತು ನಮ್ಮ ಫ್ಯೂಚರಲ್ಲಿ ಮಕ್ಕಳ ಎಜುಕೇಷನ್ ಅಂತ ಇರ್ತೈತಿ, ಮತ್ತೊಂದು ಅಂತ ಇರ್ತೈತಿ, ನಮ್ಮ ಡ್ರೀಮ್ ಅಂತ ಇರ್ತಾವೆ, ಪರ್ಸ್ನಲ್ ಖರ್ಚು ಅಂತ ಇರ್ತಾವೆ. ಅದಕ್ಕೆಲ್ಲದಕ್ಕೂ ನಾವು 4 ಗೋಡೆ ಮಧ್ಯೆನೇ ಇದ್ಕೊಂಡು ಏನಾದರೂ ಮಾಡಬೇಕು ಅನ್ನುವಂಥ ಮೈಂಡ್ಸೆಟ್ ಇರ್ಬೇಕು ಹೆಣ್ಮಕ್ಳಿಗೆ ಯಾವಾಗ್ಲೂ. ನಾನು ನಮ್ಮ ದೇವಿಗೆ ಹೇಳೋದು ಅದನ್ನು, ಏನಾದರೂ ಮಾಡ್ಬೇಕು. ನಾನೆಲ್ಲ ಹೇಳ್ತೇನೆ ಆಕೆಗೆ. ಅಷ್ಟೊಂದೇನು ಗೊತ್ತಿಲ್ಲ, ನಾನು ರೊಟ್ಟಿ ಮತ್ತು ಚಟ್ನಿ ಖಾರ ಮಾಡಿ ಸೇಲ್ ಮಾಡ್ತಿದ್ನಲ್ಲ, ಅದು ಗೊತ್ತೇ ಇಲ್ಲ. ನಾನು ಮೋಟಿವೇಟ್ ಕೊಡ್ತೇನೆ. ನಮ್ಮ ಮನೆಯವರು ಮತ್ತು ಇಬ್ಬರನ್ನ ಬಿಟ್ಟರೆ ಬೇರೆ ಯಾರು ಏನೂ ಹೇಳೋಂಗಿಲ್ಲ ಅವ್ರಿಗೆ.
ಇಲ್ಲ ನಾನು ಹಿಂಗೆ ಮಾಡ್ತಿದ್ನಿ, ಈಗ ಸೀರೆ ಬಿಸ್ನೆಸ್ ಮಾಡ್ತೀನಿ, ಯೂಟ್ಯೂಬ್ನು ಮಾಡ್ತೀನಿ, ಹಿಂಗೆಲ್ಲನೂ ಏನಾದರೂ ಒಂದು ಮಾಡಬೇಕನ್ನೋ ಛಲ ಇರ್ಬೇಕು ಹೆಣ್ಮಕ್ಕಳಲ್ಲಿ. ಖಾಲಿ ಇರಬಾರ್ದು. ನಾವು ಅಟ್ಲೀಸ್ಟ್ ನಮ್ಮ ಖರ್ಚನ್ನಾದ್ರೂ ನಾವು ತಗೋಬೇಕಾ, ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಹೇಳ್ತಿರ್ತೀರಲ್ಲ, ಈಗ ಗೊತ್ತು ಎಲ್ಲರಿಗೂ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ದುಡಿದು ಏನಂತಂದ್ರೆ ಸಂಪಾದನೆ ಮಾಡ್ಬೇಕು. ಮದುವೆ ಆದ್ರೆ ಆಯ್ತು, ಆಗದೆ ಇದ್ರೂ ಆಯ್ತು, ಇಂಡಿಪೆಂಡೆಂಟಾಗಿ ದುಡಿಬೇಕು, ಹೆಣ್ಮಕ್ಳು ಧೈರ್ಯವಂತರಾಗಿರಬೇಕು ಅಂಥೇಳಿ ನಾನು ಎಲ್ಲನೂ ನಂಗೆ ಎಷ್ಟು ಸಾಧ್ಯ ನೋಡಿರಿ ಅಷ್ಟು ನಾನು ಹೇಳ್ತಿರ್ತೀನಿ. ಬಟ್ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಅವರವರ ವೈಯಕ್ತಿಕ ಬಿಟ್ಟಿರ್ತೈತಲ್ಲ. ಈಗ ನಾವು ಇನ್ನೊಬ್ರಿಗೆ ಏನೋ ಮೋಟಿವೇಟ್ ಕೊಡ್ತೇವೆ ಅಂತಂದಿಂದ ಅಷ್ಟು ಆಸಕ್ತಿನೂ ಸಹಿತ ಅವರಿಗಿರ್ಬೇಕು. ಈಗ ಸ್ಕೂಲ್ ಅಂತಂದಿಂದ ಟೀಚರ್ಸ್ಗಳು ಪಾಠ ಮಾಡೋದು ಒಂದೇ ಥರ ಮಾಡ್ತಾರೆ. ಎಷ್ಟೊಂದು ನೂರಾರು ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರಿಗೂ ಕೇಳಿಸೋಂಗನ ಪಾಠ ಮಾಡ್ತಾರೆ. ಅಲ್ಲಿ ಎಲ್ಲರೂ ರ್ಯಾಂಕ್ ತೆಗಿಯೋಕೆ ಆಗಂಗಿಲ್ಲ. ಹಾಗಂತ ಎಲ್ಲರೂ ಏನಂತಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳು ಆಗಿರೋಂಗಿಲ್ಲ. ಅಂದ್ರೆ ಲಾಸ್ಟ್ ಬೆಂಚಲ್ಲಿ ಅಂತಂದ್ರೆ ಏನು. ನಾನಿಲ್ಲಿ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸೀರೆ ಫೋಟೋ ಏನು ತೋರ್ಸಾಕತ್ತೇನಲ್ಲ, ಇದ್ರೊಳಗೆ ಭಾಳಷ್ಟು ನಮೂನಿ ಸೀರೆ ಸಿಗ್ತಾವೆ ಮತ್ತು ಬೇರೆ ಬೇರೆ ಥರ ರೇಟ್ ಇರ್ತೈತಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ. ನನ್ನ ಸ್ಟೇಟಸ್ ವಾಟ್ಸಪ್ ನಂಬರ್ ನೀವು ಸೇವ್ ಮಾಡ್ಕೊರಿ. ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ, ಅದೇ ನಂದು ವಾಟ್ಸಪ್ ನಂಬರ್. ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಐತಿ. ಈಗಂತೂ ಭಾಳ ಟ್ರೆಂಡಿಂಗಲ್ಲಿರೋ ಅಂಥದ್ದು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಭಾಳ ಸೇಲ್ ಆಗತ್ತವ. ನನ್ನ ನಂಬಿ ತೊಗೊಳಕತ್ತಾರ. ನಂಗೆ ಭಾಳ ಖುಷಿ ಆಗತೈತಿ. ರಿವ್ಯೂನು ಮಸ್ತ್ ರಿವ್ಯೂ ಕೊಡಕತ್ತಾರ. ಅದೊಂದು ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಕ್ವಾಲಿಟಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕ್ವಾಲಿಟಿ ನಿಮ್ಗೆ ಇಷ್ಟ ಆಕ್ಕಾವಿಲ್ಲ ಹೇಳ್ರಿ ತೊಗೊಂಡಿಂದ. ಕ್ವಾಲಿಟಿ ಇಷ್ಟ ಆಗಲ್ಲ ಅಂದ್ರೆ ನಾನು ಸೇಲ್ ಮಾಡೋಂಗಿಲ್ಲ, ಆ ಸೀರೆನ ಬಿಟ್ಟು ಬೇರೆ ಸೇಲ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಇಲ್ಲೇನು ಫೋಟೋ ತೋರಿಸಿದ್ನಲ್ಲ, ಅವು ಇವತ್ತನ 2 ಸೀರೆ ಬೆಂಗಳೂರಿಗೆ ಆರ್ಡರ್ ಮಾಡಿದ್ದೆ. ಮತ್ತು ಅದೊಂದು ಇಲ್ಲೊಬ್ಬರು ರಿವ್ಯೂ ಕೊಟ್ಟ ನೋಡ್ರಿ. ಅದನ್ನ ಬೇಕಿದ್ರೆ ನಿಮ್ಗೆ ಜೂಮ್ ತೊಗೊಂಡು ನೋಡೋಕೆ ಬಂದ್ರೆ ಚೆಕ್ ಮಾಡಿರಿ. ಕಲಬುರ್ಗಿ ಕಳಿಸ್ಕೊಟ್ಟಿದ್ದೆ 2 ಸೀರೆ. ಅವ್ರು ಎಷ್ಟು ಖುಷಿ ಪಟ್ರ ಅಂತಂದ್ರೆ, ಇನ್ನು ಮುಂದೆ ನಾನು ಯಾರ ಹತ್ರನೂ ಸೀರೆ ತೊಗೊಳಂಗಿಲ್ಲ, ನಿಮ್ಮ ಹತ್ರನ ಸೀರೆ ತೊಗೋತೀನಿ, ಕ್ವಾಲಿಟಿ ಅಂದ್ರೆ ಮಸ್ತ್ ಅದಾವ, ನಾವು ಹೇಳಿರೋ ಕಲರ್ನ ಬಂದಾವ ಅಂತಂದ್ರೆ ಭಾಳ ಖುಷಿ ಆಯ್ತು ನನಗೆ. ನಾನು ಯಾವಾಗಲೂ ಹೇಳೋದು, ಅವು ಸರಿ ಇರಲಿಲ್ಲ ಅಂದರೆ ಇಲ್ಲ ಅಂತಲೂ ಹೇಳ್ರಿ, ಚಲೋ ಇದ್ದು ಅಂದ್ರೆ ಚಲೋ ಅದಾವ ಅಂತಲೂ ಹೇಳ್ರಿ. ನನಗೆ ಒಬ್ಬೊಬ್ರು ಏನು ಮಾಡ್ತಾರೆ ಪಾಪ, ನಂಗೆ ಹೆಲ್ಪ್ ಆಗಲಿ ಅಂತೇಳಿ ಹಿಂಗೆ ಭಾಳ ಶ್ರೀಮಂತರಿದ್ದವ್ರು ನನಗೆ ಹೆಲ್ಪ್ ಆಗಲಿ ಅಂತೇಳಿ ನನ್ನ ಅಂತೇಳಿ 1-2 ಸೀರೆ ತೊಗೋತಾರೆ. ಇಲ್ಲ ರುಕ್ಮಿಣಿ ನಿಂಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಸೀರೆ ತೊಗೋತೀವಿ ಅಂತಲೂ ಹೇಳ್ತಾರೆ. ನಾನು ಏನು ಮಾಡ್ತೀನಿ, ನನಗೆ ಹೆಲ್ಪ್ ಆಗಲಿ ಅಂತ ನೀವು ಸೀರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಸೀರೆ ತೊಗೊರಿ. ಮತ್ತು ರಿವ್ಯೂ ಹೆಂಗೆ ಇರ್ತೈತಲ್ಲ, ಸೀರೆ ಕ್ವಾಲಿಟಿ ನೀವು ಕೊಟ್ಟಿರೋ ರೊಕ್ಕ ತಕ್ಕಂತ ಇರ್ತೈತೆ ಅಥವಾ ರೊಕ್ಕ ಜಾಸ್ತಿ ಆಕೈತೆ ಅದನ್ನೆಲ್ಲನೂ ನನಗೆ ಹೇಳ್ರಿ. ಯಾಕಂದ್ರೆ ನೀವು ಹೇಳಿದಾಗ ಮಾತ್ರ ನನಗೆ ಗೊತ್ತಾಗೋದು. ಯಾಕಂದ್ರೆ ಕಸ್ಟಮರ್ ರಿವ್ಯೂ ಭಾಳ ಅಂದ್ರೆ ಭಾಳ ಮುಖ್ಯ ಆಕೈತಿ. ಅಕಸ್ಮಾತ್ ಆ ಸೀರೆ ಕ್ವಾಲಿಟಿ ಸರಿ ಇಲ್ಲ ಅಂತ ಗೊತ್ತಾತಂದ್ರೆ, ನಿಮ್ಮಿಂದ ನಂಗೆ ಗೊತ್ತಾತಂದ್ರೆ ನಾನು ಆ ಸೀರೆನ ಸೇಲ್ ಮಾಡೋಕೆ ಹೋಗಂಗಿಲ್ಲ ಅಂತ ನಾನು ಹಿಂಗೆ ಹೇಳ್ತೀನಿ. ಇಲ್ಲಿವರೆಗೂ ಒಬ್ಬರಿಂದನೂ ಕ್ವಾಲಿಟಿ ಇಶ್ಯೂ ಬಂದಿಲ್ಲ.